ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ವೇದ ಭಾರತಿ ಮತ್ತು ಸಾಕ್ಷಿ ಸಂಸ್ಥೆ, ಈ ಎರಡೂ ಸಂಸ್ಥೆಗಳು ಕಳೆದ 6-7 ತಿಂಗಳುಗಳಿಂದ ಜೊತೆಯಾಗಿ ವೇದ ಶಿಬಿರಗಳನ್ನು ಆಯೋಜನೆ ಮಾಡ್ತಾ ಇದೆ. ಆಸಕ್ತರೆಲ್ಲರಿಗೂ ಆನ್ಲೈನ್ನಲ್ಲಿ ಅಗ್ನಿಹೋತ್ರ ಮಂತ್ರಗಳನ್ನು ಕಲಿಸ್ಕೊಡುವಂಥ ವ್ಯವಸ್ಥೆ ಆಗಿದೆ. ಈಗಾಗಲೇ ಈ 3-4 ತಿಂಗಳಲ್ಲೇ ಸುಮಾರು 250 ಜನ ಅಗ್ನಿಹೋತ್ರ ಮಂತ್ರಗಳನ್ನು ಕಲ್ತಿದ್ದಾರೆ. ಕಳೆದ 16 ವರ್ಷದಿಂದ ಸಾವಿರಾರು ಜನ ಕಲ್ತಿದ್ದಾರೆ, ಅದು ಬೇರೆ ವಿಚಾರ. ಈಗ ನಾವು ಮಾಡ್ತಿರುವಂತಹ ಅಗ್ನಿಹೋತ್ರ ಆನ್ಲೈನ್ ಕ್ಲಾಸ್ನಿಂದ ತುಂಬಾ ಜನ ಕಲ್ತಿದ್ದಾರೆ ಮಂತ್ರಗಳನ್ನ. ಆದರೆ ಅಗ್ನಿಹೋತ್ರ ಮಾಡೋದು ಹೇಗೆ, ಈ ವಿಧಿಯನ್ನು ಕೂಡ ಸರಿಯಾಗಿ ಕಲ್ತ್ಕೊಳ್ಬೇಕು. ಅದಕ್ಕೋಸ್ಕರ ಅಗ್ನಿಹೋತ್ರ ಕಾರ್ಯಾಗಾರಗಳು. ನಮಗೆ ಸರಿಯಾದ ವಿಧಿ ಗೊತ್ತಿಲ್ಲದೇನೆ ಅನೇಕ ಸಲ ಯಜ್ಞ ನಮಗೆ ಸಮಾಧಾನ ಕೊಡುವಷ್ಟು ಮಟ್ಟಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಈ ಒಂದು ಅಗ್ನಿಹೋತ್ರ ಕಾರ್ಯಾಗಾರ ಮತ್ತೆ ವೇದ ಶಿಬಿರಗಳು ನಮ್ಮ ಜೀವನಕ್ಕೆ ಒಂದು ನೆಮ್ಮದಿ ಸಿಗಬೇಕಾದ್ರೆ, ಆನಂದಮಯ ಜೀವನ ಸಾಗಬೇಕಾದ್ರೆ ವೇದ ನಮಗೆ ಹೇಗೆ ಅನುಕೂಲವಾಗಿದೆ, ಎಷ್ಟರ ಮಟ್ಟಿಗೆ ನಮಗೆ ಅದು ಸಹಕಾರಿಯಾಗಬೇಕು, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕಾದ್ರೆ ಸಾಕ್ಷಿ ಸಂಸ್ಥೆಯವರು, ವಿಶೇಷವಾಗಿ ಡಾಕ್ಟರ್ ರಾವಿ ಜಹಗೀರ್ದಾರ್ ಹಾಗೂ ಡಾಕ್ಟರ್ ನಾಗೇಂದ್ರ, ಇವರೆಲ್ಲ ವೇದದ ಬಗ್ಗೆ ಉಪನ್ಯಾಸಗಳನ್ನ ನಮ್ಮ ಶಿಬಿರದಲ್ಲಿ ಮಾಡ್ತಾ ಇದ್ದಾರೆ. ಹಾಗೆಯೇ ಪ್ರತಿ ಮಂಗಳವಾರ ವೇದದ ಒಂದು ಸ್ಟಡಿ ಸರ್ಕಲ್ ನಡೆಯುತ್ತೆ. ನಾವು ಈ ಒಂದು ಆನ್ಲೈನ್ ಕ್ಲಾಸ್ ಶುರು ಮಾಡಿರೋದೇನೆ ಕೇವಲ ಅಗ್ನಿಹೋತ್ರ ಕಲಿಸೋದಕ್ಕೆ ಅಂತಲ್ಲ, ತನ್ನ ಮೂಲಕ ವೇದದ ಪರಿಚಯ ಸಾಮಾನ್ಯ ಜನರಿಗೆ ಆಗಬೇಕು, ವೇದ ಪ್ರಸಾರ ಆಗಬೇಕು. ಹಾಗಾದ್ರೆ ಈ ಒಂದು ಕ್ಲಾಸ್ಗಳನ್ನು ಮಾಡೋದರಿಂದ, ಶಿಬಿರವನ್ನು ಮಾಡೋದರಿಂದ ವೇದ ಭಾರತಿಗಾಗಲಿ ಅಥವಾ ಸಾಕ್ಷಿ ಸಂಸ್ಥೆಗಾಗಲಿ ಏನಾದರೂ ಆರ್ಥಿಕ ಲಾಭ ಇದೆಯಾ? ಖಂಡಿತ ಇಲ್ಲ. ನಮ್ಮ ಎರಡೂ ಸಂಸ್ಥೆಯ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ವೇದದ ಪ್ರಚಾರ ಆಗಬೇಕು, ಜನಕ್ಕೆ ವೇದದಿಂದ ಲಾಭ ಆಗಬೇಕು. ಇದಕ್ಕೋಸ್ಕರ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಅಗ್ನಿಹೋತ್ರ ಕ್ಲಾಸ್ಗೂ ಕೂಡ ಯಾವ ಫೀಸನ್ನು ಫಿಕ್ಸ್ ಮಾಡಿಲ್ಲ, ಮಾಡೋದಿಲ್ಲ ಮುಂದೆ ಕೂಡ. ಆದರೆ ಶಿಬಿರಗಳನ್ನ ನಡೆಸ್ಬೇಕಲ್ವಾ? ಶಿಬಿರಗಳು ನಡೆಸ್ಬೇಕಾದ್ರೆ ಸಹಜವಾಗಿ ಒಂದಷ್ಟು ಖರ್ಚು ಬಂದೇ ಬರುತ್ತೆ, ಯಾರು ಮಾಡಿದ್ರೆ ಬರುತ್ತೆ. ಅದನ್ನ ಯಾರು ಬೇರ್ ಮಾಡಬೇಕು? ಸೊ ಅದನ್ನ ನಾನು ಅಗ್ನಿಹೋತ್ರ ಅಭ್ಯಾಸ ಮಾಡಿರುವಂಥ, ಆನ್ಲೈನ್ ಕಲ್ತಿರುವಂತಹ, ವೇದದ ವಿಚಾರ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಇರುತ್ತೆ ನಿಮ್ಮಲ್ಲೆಲ್ಲ ಪ್ರಾರ್ಥನೆ ಮಾಡ್ತೀನಿ. ನಾವು ಅದರ ಒಂದು ವ್ಯವಸ್ಥೆ ಮಾಡಕ್ಕೆ ಬೇಕಾದಂಥ ಒಂದು ಮಿನಿಮಮ್ ಶುಲ್ಕವನ್ನ ಅಪೇಕ್ಷೆ ಪಟ್ಟರೆ ನೀವು ಅದನ್ನು ತುಂಬಿಸ್ಬೇಕು. ಅದನ್ನು ಹೇಗೆ ಏನು ಅಂತ ನಾವು ಗ್ರೂಪ್ನಲ್ಲಿ ಪ್ರಕಟ ಮಾಡ್ತೇವೆ. ಇದು ವೇದಕ್ಕೆ, ವೇದದ ಪ್ರಚಾರಕ್ಕೆ, ನೀವು ವೇದವನ್ನ ತಿಳ್ಕೊಳ್ಳೋದಕ್ಕೆ ನಿಮಗೆ ನೀವು ಮಾಡುವಂಥ ಒಂದು ಸಹಾಯ. ಹಾಗಾಗಿ ನಾವೆಲ್ಲರೂ ಕೂಡ ವೇದದ ಮಾರ್ಗದಲ್ಲಿ ಹೋಗೋದಕ್ಕೆ ಈ ಶಿಬಿರಗಳು ನಮಗೆ ಸಹಾಯ ಆಗಬೇಕು. ನಮ್ಮ ಜೀವನ ಸೊಗಸಾಗಬೇಕು, ನಮ್ಮ ಜೀವನ ಸಮೃದ್ಧ ಆಗಬೇಕು, ನಮ್ಮ ಜೀವನ ನೆಮ್ಮದಿಯಿಂದ ಇರಬೇಕು, ಇಡೀ ಸಮಾಜದಲ್ಲಿ ಸಾಮರಸ್ಯ ಮೂಡಬೇಕು.
ನಾವೆಲ್ಲ ಒಂದು ಕುಟುಂಬದಂತೆ ಇರಬೇಕು ಅನ್ನೋ ಏಕಮೇವ ಉದ್ದೇಶದಿಂದ ಈ ಶಿಬಿರಗಳನ್ನು ಮಾಡ್ತೇವೆ. ಇದರಲ್ಲಿ ನಿಮ್ಮ ಪೂರ್ಣ ಮನಸ್ಸಿಂದ ಪಾಲ್ಗೊಳ್ಳಿ. ಯಾರ್ಯಾರು ಅಗ್ನಿಹೋತ್ರ ಕಲ್ತಿದ್ರಿ ಎಲ್ಲರೂ ಕೂಡ ಅಗ್ನಿಹೋತ್ರ ಶಿಬಿರದಲ್ಲಿ ಪಾಲ್ಗೊಳ್ಳಿ. ಅದಕ್ಕೆ ಬೇಕಾದಂಥ ಅಗತ್ಯವಾದಂಥ ಒಂದು ಶುಲ್ಕವನ್ನು ವ್ಯವಸ್ಥೆಗೋಸ್ಕರ ನಾವು ತಿಳಿಸ್ತೀವಿ. ಅದನ್ನು ನಾವು ಹೇಳುವಂಥ ಒಂದು ಖಾತೆಗೆ ಹಾಕಿ ನಾವು ವ್ಯವಸ್ಥೆಯನ್ನು ಮಾಡ್ತೇವೆ. ಎಲ್ಲರೂ ಕೂಡ 25ನೇ ತಾರೀಕು ಇದೇ 25 ಭಾನುವಾರ ಯೋಗ ಶಿಬಿರವನ್ನು ಬೆಂಗಳೂರಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದಕ್ಕೆ ನಮಗೆ ಸರಿಯಾದ ಸಂಖ್ಯೆ ಬೇಕು. ಆ ಸಂಖ್ಯೆಗೋಸ್ಕರ ನೀವು ವೇಷವರದಲ್ಲಿ ನಾನು ಪಾಲ್ಗೊಳ್ತೇನೆ ಅನ್ನೋದನ್ನು ನಮ್ಮ ಗುಂಪಿನಲ್ಲಿ ವೇದ ಶಿಬಿರಕ್ಕೆ ಒಂದು ಗುಂಪು ಮಾಡಿದೆ. ಆ ಗುಂಪಲ್ಲಿ ಜಾಯಿನ್ ಆಗೋದ್ರ ಮೂಲಕ ನೀವು ನಮಗೆ ಸ್ಪಷ್ಟಪಡಿಸ್ಬೇಕು. ಹಾಗೂ ಒಂದು ಮಿನಿಮಮ್ ಶುಲ್ಕವನ್ನು ಪಾವತಿ ಮಾಡಿದಾಗ ನಮಗೆ ಇನ್ನೂ ಹೆಚ್ಚು ನಿಖರವಾಗುತ್ತೆ. ಎಲ್ಲರೂ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಳೋಣ. ನಮ್ಮದೇ ಶಿಬಿರ, ನಾವೇ ಅದರಲ್ಲಿ ಪಾಲ್ಗೊಳ್ಳುವಂಥದ್ದು, ನಾವೇ ಆನಂದವಾಗಿರೋದು. ನಾವೆಲ್ಲ ಪರಸ್ಪರ ಪರಿಚಯ ಮಾಡಿ ಇದು ಒಂದು ಕುಟುಂಬ, ವೇದದ ಕುಟುಂಬ, ಅಗ್ನಿಹೋತ್ರ ಬಳಗ. ನಾವೆಲ್ಲ ಸೇರಿ ಒಂದು ಇಡೀ ರಾಜ್ಯದಲ್ಲಿ ನಾವು ಮನೆ ಮನೆಗೆ ಅಗ್ನಿಹೋತ್ರ ತಲುಪಿಸ್ಬೇಕು, ಮನೆ ಮನೆಗೆ ವೇದವನ್ನು ತಲುಪಿಸ್ಬೇಕು. ನಾವು ನೀವೆಲ್ಲ ಸೇರಿ ಈ ವೇದ ಮಾರ್ಗದಲ್ಲಿ ಸಾಗೋಣ ಅಂತ ಹೇಳಿ ನಿಮಗೆ ಈ ಒಂದು ವೇದ ಶಿಬಿರಕ್ಕೆ ಮುಂಚಿತವಾಗಿ ಆಹ್ವಾನ ಮಾಡಿದ್ದೇನೆ. ನಮಸ್ಕಾರ.